ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ಇವಾಗ ಮಾರ್ನಿಂಗ್ 7 ಗಂಟೆ ಆಗಿದೆ. ನನಗೆ ಮಲ್ಲಿಗೆ ಹೂ ಕೊಯ್ಲಿಕ್ಕೆ ಉಂಟು, ಹಾಗೆ ನಾನೀಗ ಹೂ ಕೊಯ್ಲಿಕ್ಕೆ ಅಂತ ಬಂದಿದ್ದೇನೆ. ಮಳೆಗೆ ನೋಡಿ ಅಂತೆ ನನ್ನ ಗಿಡದ ಅವಸ್ಥೆ ಎಲ್ಲ, ಎಲೆಗಳೆಲ್ಲ ಉದುರಿ ಹೋಗಿ ಕಡ್ಡಿ ಮಾತ್ರ ಉಂಟು. ಮಲ್ಲಿಗೆ ಸ್ವಲ್ಪ ಉಂಟು. ಮಳೆಗಾಲಕ್ಕೆ ಮಲ್ಲಿಗೆ ಎಲ್ಲರಿಗೆ ಕೂಡ ಕಡಿಮೆನೇ ಆಗೋದು, ಯಾಕಂದರೆ ಮಳೆಗಾಲಕ್ಕೆ ಏನೂ ಅದಕ್ಕೆ ಹಾಕೋ ಹಾಗಿಲ್ಲ, ಮತ್ತು ನೀರು ಬೀಳ್ತಾನೆ ಇರ್ತದಲ್ಲ, ಹಾಗಾಗಿ ಹೂ ಕಡಿಮೆ ಆಗ್ತದೆ, ಅದರ ಎಲೆ ಎಲ್ಲ ಉದುರಿ ಹೋಗ್ತದೆ. ಹಾಗೆ ನನ್ನ ಗಿಡಗಳು ಕೂಡ ಹಾಗೆಯೇ ಆಗಿದೆ. ಮತ್ತು ನಮಗೆ ಬೆಳಿಗ್ಗೆ ಎದ್ದು ಮಲ್ಲಿಗೆ ಇರುವವರಿಗೆ ಒಂದು ಮಲ್ಲಿಗೆ ಕೊಯ್ಯೋದು, ಕಟ್ಟೋದು ಇದೇ ಕೆಲಸ. ಆದರೆ ಇವಾಗ ಕಡಿಮೆ, ಮಳೆಗಾಲದಲ್ಲೆಲ್ಲ ಕಡಿಮೆ. ಇನ್ನು ಬಿಸಿಲು ಬಿದ್ದ ಮೇಲೆ ಪುನಃ ಮಲ್ಲಿಗೆ ಆಗ್ತದೆ. ಹಾಗೆ ಎಲೆಗಳೆಲ್ಲ ಚಿಗುರಿ ಎಲ್ಲ ಬರ್ತದೆ. ಇವಾಗ ಎಷ್ಟು ಚಿಗುರಿ ಬಂದರೂ ಪುನಃ ಜೋರು ಮಳೆ ಬಂದರೆ ಎಲ್ಲ ಉದುರಿ ಹೋಗ್ತದೆ. ನೋಡಿ, ನನ್ನ ಅಂಗಳದಲ್ಲಿ ಕೂಡ ಎಲ್ಲ ಇದರದ್ದೇ ಎಲೆಗಳದ್ದೇ ಕಸದ ರಾಶಿಯಾಗಿದೆ. ಅದು ಎಷ್ಟು ತೊಳೆದರೂ ಇಲ್ಲ, ಮರುದಿವಸ ಪುನಃ ಹಾಗೇ ಆಗ್ತದೆ. ಮಲ್ಲಿಗೆ ಕೊಯ್ದಾದ ಮೇಲೆ ನಮ್ಮ ಮನೆಯ ಗೌರಿಗೆ ಹಿಂಡಿ ಕಚ್ಚಿ ಇಡ್ತೇನೆ ಯಾವಾಗಲೂ. ಇಲ್ಲಾಂದರೆ ಅವಳು ನನ್ನನ್ನು ಮಲ್ಲಿಗೆ ಕಟ್ಟಲಿಕ್ಕೆ ಕೂಡ ಬಿಡೋದಿಲ್ಲ, ಕರೀಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಬೆಳಗ್ಗೆ ಪಾಪ ಹಸಿವು ಕೂಡ ಆಗಿರ್ತದೆ. ನನ್ನ ವೀವರ್ಸ್ ಹೇಳಿದರು, ನಿನ್ನ ಹಸುವನ್ನು ಕೂಡ ತೋರಿಸು ಅಂತ. ಅವರು ಎಲ್ಲ ತುಂಬ ಇಷ್ಟಪಟ್ಟು ವಿಡಿಯೋ ಎಲ್ಲ ನೋಡ್ತಾರೆ. ಅದಕ್ಕೆ ನಾನಿವತ್ತು ನಮ್ಮ ಮನೆಯ ಗೌರಿಯನ್ನು ತೋರಿಸ್ತಾ ಇದ್ದೇನೆ. ಇವಳನ್ನು ಹೊರಗೆ ಕಟ್ಟಲಿಕ್ಕೆ ಉಂಟು. ಅದು ನಾನು ಹೂ ಎಲ್ಲ ಕಟ್ಟಿ ಆದಮೇಲೆ, ನನ್ನ ತಿಂಡಿ ಎಲ್ಲ ಆದಮೇಲೆ ಮತ್ತೆ ಇವಳನ್ನು ಹೊರಗೆ ಕಟ್ಟೋದು. ಇವಾಗ ನನಗೆ ಮಲ್ಲಿಗೆ ಕಟ್ಟಲಿಕ್ಕೆ ಉಂಟು. ಸ್ವಲ್ಪನೇ ಮಲ್ಲಿಗೆ ಇರೋದ್ರಿಂದ ಬೇಗ ಕಟ್ಟಿ ಆಗ್ತದೆ. ಇಲ್ಲಾಂದರೆ ಮಲ್ಲಿಗೆ ತುಂಬ ಆದರೆ ಬೆಳಿಗ್ಗೆ ಕೂಡ ಬೇಗ ಏಳಬೇಕು. ಇವತ್ತು 7 ಗಂಟೆಗೆ ಹೋಗಿದ್ದೇನೆ, ಆದರೆ ಮಲ್ಲಿಗೆ ತುಂಬ ಆದರೆ 6 ಗಂಟೆಗೆ 5ವರೆಗೂ ಹೋಗಬೇಕಾಗ್ತದೆ. ನೋಡಿ, ಇದು ಬಾಳೆ ದಿಂಡಿನಿಂದ ತೆಗೆದ ಹಗ್ಗ. ಇದು ನಾವು ಇದನ್ನು ಇದರಲ್ಲೇ ಕಟ್ಟೋದು, ಯಾಕಂದರೆ ಇದು ನಾವು ಕಟ್ಟೆಗೆ ಕೊಡ್ತೇವೆ. ಕಟ್ಟೆಯಲ್ಲಿ ನಮ್ಮ ಈ ಥರ ಕಟ್ಟಿ ಕೊಟ್ಟರೆ ತಗೊಳ್ತಾರೆ. ಮಲ್ಲಿಗೆ ಹೂ ಜಾಸ್ತಿ ಇರುವ ಸಮಯದಲ್ಲೆಲ್ಲ 10ವರೆಗೆ ಈ ಥರ 10:15 ಈ ಥರ ಎಲ್ಲ ಕಟ್ಟೆಗೆ ತಗೊಂಡೋಗ್ಲಿಕ್ಕೆ ಬರ್ತಾರೆ. ಆದರೆ ಇವಾಗೆಲ್ಲ ಮಲ್ಲಿಗೆ ಇರದ ಕಾರಣ ಬೇಗ ಬೇಗ ಕಟ್ಟಿ ಆಗ್ತದೆ ಎಲ್ಲರದ್ದು, ಹಾಗಾಗಿ ಬೇಗ ಬರ್ತಾರೆ. ಒಂದು 9:15 10 ಗಂಟೆಗೆ ಬರ್ತಾರೆ. ಅಷ್ಟೊತ್ತಿಗೆ ನಾವು ಕಟ್ಟಿ ಇಡಬೇಕು. ಸ್ವಲ್ಪ ಇರೋದ್ರಿಂದ ಬೇಗ ಆಗ್ತದೆ ಇದು. ಮಳೆಗಾಲದಲ್ಲಿ ಗೊಬ್ಬರ, ಹಿಂಡಿ ಯಾವುದನ್ನು ಹಾಕಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಗಿಡ ಕೊಳೆತು ಹೋಗ್ತದೆ. ನೀರು ತುಂಬ ಬೀಳ್ತಾ ಇರ್ತದಲ್ಲ, ಹಾಗಾಗಿ ಗಿಡ ಕೊಳೆತು ಹೋಗ್ತದೆ. ಅದರಿಂದ ನಾನು ಏನು ಕೂಡ ಹಾಕೋದಿಲ್ಲ. ಯಾರು ಕೂಡ ಕಡಿಮೆ ಹಾಕೋದು ಮಳೆಗಾಲಕ್ಕೆ. ಹಾಗೆ ಎಷ್ಟು ಹೂ ಆಗ್ತದೆ ಅಷ್ಟನ್ನು ಕೊಯ್ದು ಕಟ್ಟಿ ಕೊಡೋದಷ್ಟೇ. ಇವಾಗ ಕಟ್ಟಿ ಆಗಿದೆ, ಇದನ್ನು ಮಡಚಬೇಕು. ಈ ರೀತಿ ಇದಕ್ಕೆ ಚಂದ್ರಿಕೆ ಅಂತ ಹೇಳ್ತಾರೆ. ರೌಂಡ್ ಆಗಿ ನಾವು ಮಡಚ್ಕೊಳ್ಬೇಕು ಸುರಿಗೆ, ಯಾಕಂದರೆ ಅದು ನಮಗೆ ಮತ್ತೆ ಮಡಚಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಈ ಥರ ಮಡಚಿ ಆಮೇಲೆ ಉದ್ದ ಇಟ್ಟು ಮಡಚಿಕೊಳ್ಳೋದು ಇದನ್ನು. ಹಾಗೆ ಮೊದಲಿಗೆ ಮಡಚೋದ್ರಿಂದ ನಮಗೆ ಸುಲಭ ಆಗ್ತದೆ ಈ ರೀತಿ ಮತ್ತೆ ಉದ್ದಕ್ಕೆ ಮಡಚಲಿಕ್ಕೆ. ಹೀಗೇನು ಕೂಡ ಕೆಲವರು ಹೀಗೇನೆ ಉದ್ದ ಹಿಡಿದು ಮಡಚ್ಕೊಂಡು ಹೋಗ್ತಾರೆ, ಆದರೆ ನಾನು ಈ ಥರನೇ ಮಡಚೋದು. ನನಗೆ ಈ ರೀತಿ ಸುಲಭ ಆಗ್ತದೆ. ಹಾಗೆ ಈಗ ಆಗಿದೆ ಇದು.
ಇವಾಗ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ ತಿಂಡಿ ತಿಂದು ಆಮೇಲೆ ಬೇರೆ ಕೆಲಸ ಶುರು ಮಾಡೋದು. ನಾನು ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡುವಾಗಲೇ ಈ ಟೈಲ್ಸ್ ಎಲ್ಲ ಒರೆಸಿ ಬಿಡ್ತೇನೆ. ಯಾಕಂದರೆ ದಿವಸ ಅಂದರೆ ಬಿಟ್ಟು ಮತ್ತೆ ಒರೆಸ್ಲಿಕ್ಕೆ ಹೋದರೆ ತುಂಬ ಜಿಡ್ಡೆಲ್ಲ ಆಗಿ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಪ್ರತಿ ದಿವಸ ಈ ಥರ ಒರೆಸ್ಕೊಂಡ್ರೆ ಕ್ಲೀನಾಗಿರ್ತದೆ ಮತ್ತು ನಮಗೂ ಕೂಡ ಸುಲಭ ಆಗ್ತದೆ. ಹಾಗಾಗಿ ಇದನ್ನು ಒರೆಸುವಾಗಲೇ ಗೋಡೆಗಳನ್ನು ಕೂಡ ಕ್ಲೀನ್ ಮಾಡಿಬಿಡ್ತೇನೆ ನಾನು. ಈ ರೀತಿ ಕ್ಲೀನ್ ಮಾಡಿದ್ರೇ ನನಗೇನೋ ಒಂಥರ ಸಮಾಧಾನ. ಆಮೇಲೆ ತಿಂಡಿ ತಿನ್ನೋದು ನನಗೆ ಅದು ಖುಷಿ ಕೊಡ್ತದೆ ತುಂಬ. ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು. ಇವತ್ತು ತಿಂಡಿ ದೋಸೆ. ನಾನು ಬೆಳಗ್ಗೆ ಟೀ ಕಾಫಿ ಏನು ಕುಡಿಯೋದಿಲ್ಲ, ಬರೀ ತಿಂಡಿ ಅಷ್ಟೇ ತಿಂತೇನೆ. ಇನ್ನು ತಿಂಡಿ ತಿಂದು ಆಮೇಲೆ ಸಿಗುವ. ನಮ್ಮ ಹಸುವಿಗೆ ನಾವು ತಿನ್ನುವ ದೋಸೆ, ಇಡ್ಲಿ ಅಂಥದ್ದೆಲ್ಲ ತುಂಬ ಇಷ್ಟ. ನೋಡಿ ಇವಾಗ ದೋಸೆ ಕೊಟ್ಟಿದ್ದು ತಿಂತ ಉಂಟು. ಇವಾಗ ನಾವು ಇದನ್ನು ಕಟ್ಟಲಿಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೇವೆ. ಇಲ್ಲೇ ಹತ್ತಿರದಲ್ಲಿ ಕಟ್ಟಿ ಬರೋದು. ಇವಳಿಗೆ ಇವಾಗ ಎಲ್ಲ ಕಡೆ ಹಸಿ ಹುಲ್ಲು ಇರೋದ್ರಿಂದ ಅದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಅದೇ ನಾವು ಭತ್ತದ ಹುಲ್ಲು, ಒಣಗಿದ ಹುಲ್ಲು ಇದ್ದರೆ ಅದು ಈ ಹೊತ್ತಿಗೆ ಹಾಕಿದರೆ ತಿನ್ನುವುದೇ ಇಲ್ಲ ಇವಳು. ಜೋರು ಮಳೆ ಬಂದರೆ ಎಲ್ಲ ಒಳಗೆ ಕಟ್ಟಿದರೆ ಇರಲಿ ಪಾಪ ಅಂತ ಹಾಕಿದರೆ ಅದು ತಿನ್ನುವುದೇ ಇಲ್ಲ. ಅದೊಂದು ಕಷ್ಟ ಇವಳದ್ದು. ನೋಡಿ ಅಲ್ಲಿ ಹಸುವನ್ನು ಕಟ್ಟಿ ಬಂದಿದ್ದೇನೆ. ಆದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಕೈಯಲ್ಲಿ ಮೊಬೈಲ್ ಹಿಡಿದು ಒಂದು ಕೈಯಲ್ಲಿ ಹಸುವನ್ನು ಹಿಡಿದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಮೊಟ್ಟೆ ಸಾರು ಮಾಡುವ ಅಂತ ಅದಕ್ಕೆ ನಾನೀಗ ರೆಡಿ ಮಾಡ್ತಾ ಇದ್ದೇನೆ. ನನಗೆ ಎಲ್ಲವನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗ್ತದೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ತೋರಿಸಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟರವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಮುಂದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.